ಹೌದು, ನಾನೇ ಘೋಷಣೆ ಮಾಡಿದ್ದೆ, ನಾನೇ ಉದ್ಘಾಟನೆ ಮಾಡ್ತಾ ಇದ್ದೀನಿ. ಈಗಾಗಲೇ ಎಷ್ಟನೇ ಬ್ಯಾಚ್ ಇದು ನಡೀತಾ ಇರೋದು? ಥರ್ಡ್ ಬ್ಯಾಚು ನಡೀತಾ ಇದೆ. ಸೊ ಮೆಡಿಕಲ್ ಕಾಲೇಜು ಈಗ ಸಂಪೂರ್ಣ ಕಂಪ್ಲೀಟ್ ಆಗಿದೆ. ಇದಕ್ಕೆ 499 ಕೋಟಿ ರೂಪಾಯಿಗಳಷ್ಟು, ಸುಮಾರು 500 ಕೋಟಿ ಅಂತ ಇಟ್ಕೊಂಡು 499 ಅಂದರೆ 500 ಕೋಟಿ ಅಷ್ಟು ಖರ್ಚು ಮಾಡಿದ್ದೀವಿ. ಇವತ್ತು ಅದನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಚಿಂತನೆಗಳನ್ನು ಕಾಯ್ದೆಯಾಗಿ ಮಾಡಿರ್ತಕ್ಕಂಥ ಅರಸೂರ ಸಾಧನೆಯನ್ನು ಹಿಂದಿಕ್ಕಿದ್ರಿ ಸರ್. ಹೇಗೆ ನಿಮ್ಮ ಚಿಂತನೆಗಳು ಯಾವ ರೀತಿ ನೋಡ್ರಿ, ಜನರ ಆಶೀರ್ವಾದ ಇರಬೇಕು, ರಾಜಕಾರಣದಲ್ಲಿ ಇರಬೇಕಾದ್ರೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ. ಇಲ್ಲಿವರೆಗೆ ಬಂದಿದ್ದೀವಿ, ಮುಂದೇನೂ ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ. ಜನರ ಆಶೀರ್ವಾದ ಇರೋವರೆಗೆ ರಾಜಕೀಯದಲ್ಲಿ ಇರ್ತೀವಿ. ನನ್ನ ಆಡಳಿತ ತೃಪ್ತಿ ಇದೆ ಸರ್. ಆದರೆ ಬಿಜೆಪಿ ಅವರು ಹೇಳ್ತಾರೆ ಶೂನ್ಯ ಸಾಧನೆ ಸಿದ್ದರಾಮಯ್ಯನವರು ಸುಮ್ಮನೆ ಹೇಳ್ತಾರೆ. ಬಜೆಟ್ ಇದು ಬೊಕ್ಕಸ ಖಾಲಿ ಮಾಡಿದ್ದಾರೆ ಯಾರು? ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಶ್ಚಿಮರು, ಬರೀ ಸುಳ್ಳು ಹೇಳ್ತಾ ಇದ್ದಾರೆ ಅವರು. SCP TSP ಕಾಯ್ದೆ ಮಾಡಿದವರು ಅವ್ರೇನ್ರಿ? ಪರಿಶಿಷ್ಟ ಜಾತಿಯವರು ಪರಿಶಿಷ್ಟದವ್ರಿಗೆ ಮೀಸಲಾತಿ ಕೆಲಸದಲ್ಲಿ 1 ಕೋಟಿವರೆಗೆ ಮೀಸಲಾತಿ ಕೊಟ್ಟದ್ದು ಅವರ? ರಿಸರ್ವೇಷನ್ ಇನ್ ಪ್ರಮೋಷನಲ್ಲಿ ಕಾಯ್ದೆ ಮಾಡಿದ್ದು ಅವರ? ಏನೂ ಮಾಡಿಲ್ಲ ಅಂತ ಹೇಳಿದ್ರೆ SCP ಜನರನ್ನು ಕೇಳಬೇಕು ಏನು ಮಾಡಿದ್ದೀವಿ ನೀವು ಅಂತ. ಅನ್ನಭಾಗ್ಯ ಕೊಟ್ಟವ್ರು ಯಾರು? ನಾವು. ಕೃಷಿ ಭಾಗ್ಯ ಮಾಡಿದವ್ರು ಯಾರು? ನಾವು. ಮೈತ್ರಿ ಮನಸ್ವಿನಿ ಮಾಡಿದವ್ರು ಯಾರು? ನಾವು. ಶಕ್ತಿ ಯೋಜನೆ ಮಾಡಿದವ್ರು ಯಾರು? ನಾವು. ಗೃಹಲಕ್ಷ್ಮಿ ಯೋಜನೆ ಮಾಡಿದವ್ರು ಯಾರು? ಗೃಹ ಜ್ಯೋತಿ ಯೋಜನೆ ಮಾಡಿದವ್ರು ಯಾರು? ಯುವ ನಿಧಿ ಮಾಡಿದವ್ರು ಯಾರು? ಅನ್ನಭಾಗ್ಯ ಮಾಡಿದವ್ರು ಯಾರು? ಶಿವಭಾಗ್ಯ ಮಾಡಿದವ್ರು ಯಾರು? ಮತ್ತೆ ನಾವು ಈ ಕಾಲೇಜಿಗೆ 300 ಕೋಟಿ, ಸುಮಾರು 300 ಕೋಟಿ ರೂಪಾಯಿ ಕೊಟ್ಟಿದ್ದೀವಲ್ಲ, ಏನು ಇಲ್ಲದೆ ಮಾಡೋಕ್ಕಾಗತ್ತಾ? ಸುಳ್ಳು ನಿಶೀಮ್ರು, ಸುಳ್ಳು ಹೇಳೋದ್ರಲ್ಲಿ ನಿಶೀಮ್ರು. ಅವ್ರೇನು ಮಾಡಿದ್ದಾರೆ? ನಾವು 2013ರಿಂದ 2018ರವರೆಗಿರುವಾಗ 5 ಲಕ್ಷ ಪ್ರತಿ ವರ್ಷ 1 ಲಕ್ಷ ಮನೆ ಕಟ್ತೀವಿ ಅಂತ ಹೇಳಿದ್ದ. ಅಲ್ಲ, 3 ಲಕ್ಷ ಮನೆ ಕಟ್ತೀವಿ ಅಂತ ಹೇಳಿದ್ದು. ಪ್ರತಿ ವರ್ಷ 3 ಲಕ್ಷ ಮನೆ. 5 ವರ್ಷಗಳಲ್ಲಿ 14,52,000 ಮನೆಗಳನ್ನು ಕಟ್ಟಿಸ್ತೀವಿ. ಎಷ್ಟು? 14,52,000 ಮನೆಗಳು ಕಟ್ಟಿಸ್ತಾರೆ. ಅವರು 5 ವರ್ಷ ಇದ್ರಲ್ಲಿ ಅವ್ರು ಎಷ್ಟು ಮನೆಗಳು ಕೊಟ್ಟರು, ಕಟ್ಟಿಸಿದ್ರು? ಅವರಿಗೆ 1,500 ಕೋಟಿ ಬರೀ ಕುಡಿ ನೀರಿಗೆ ಕೊಟ್ಟರು. 1,500 ಕೋಟಿ ರೂಪಾಯಿ ಮಲ್ಟಿವಿಲೇಜ್ ಸ್ಕೀಮು ಪ್ಲಸ್ ಹಾವೇರಿ ಸಿಟಿಗೆ ಕುಡಿಯೋ ನೀರು ಕೊಟ್ಟವ್ರು ಯಾರು? ಅವ್ರು ಈ ಸುಳ್ಳೇ ಹೇಳ್ತಾರೆ. ನೀವು ಸುಳ್ಳು ಅವ್ರಿಗೆ ಮಾತು ಕೇಳ್ತೀರಲ್ಲ, ಕೇಳಬೇಡ. ಅವರು ಬಿಜೆಪಿಗೆ ರೆಕಾರ್ಡ್ ಬ್ರೇಕ್ ಮಾಡಿದ್ದಕ್ಕೆ ಜಲಸ್ ಏನಾದರೂ ಬಂದಿದೆ ಸರ್? ಬಂದು ಈ ರೀತಿ ಅವ್ರಿಗೆ ಮೊದಲಿನಿಂದ ಸುಳ್ಳು ಹೇಳೋದ್ರಲ್ಲೇ ಸುಳ್ಳು ಹೇಳೋದು. ಅವ್ರು ಏನು ಕೆಲಸ ಮಾಡಲ್ಲ ಅಧಿಕಾರದಲ್ಲಿ ಇದ್ದಾಗ. ಈಗ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂತಹ ಹಣ GST ತಂದವ್ರು ಯಾರು? ಯಾರು ತಂದದ್ದು? ಅವರೇ ತಂದದ್ದು. ಎಷ್ಟು ವರ್ಷಗಳಿತ್ತು ಅದು GST? ರೇಟ್ಗಳೆಲ್ಲ ಫಿಕ್ಸ್ ಮಾಡಿದವ್ರು ಯಾರು? GST ಕೌನ್ಸಿಲ್. GST ಕೌನ್ಸಿಲ್ ಅಂದರೆ ಕೇಂದ್ರ ಸರ್ಕಾರ ಅಲ್ಲ. 8 ವರ್ಷ ಜನರನ್ನು ಸುಲಿಗೆ ಮಾಡಿ ತೆರಿಗೆನ ಆಮೇಲೆ ನಾವು ಕಮ್ಮಿ ಮಾಡಿದ್ದೀವಿ ಅಂತ ಹೇಳಿ 24% ವಸೂಲು ಮಾಡಿ ಎಲ್ಲ ಮಜಾ ಮಾಡಿ ಆಮೇಲೆ ಮಾಡಿದ್ರು. ಈಗ ಏನಾಗಿದೆ ಅಂದರೆ ರಾಜ್ಯಗಳಿಗೆಲ್ಲ ಕರ್ನಾಟಕ ರಾಜ್ಯ ಒಂದಕ್ಕೇ
ಸುಮಾರು 10ರಿಂದ 12 ಸಾವಿರ ಕೋಟಿ ರೂಪಾಯಿ ಕಮ್ಮಿ ಆಗಿದೆ ಒಂದು ವರ್ಷಕ್ಕೆ. 10ರಿಂದ 12 ಸಾವಿರ ಕೋಟಿ. ಈ ವರ್ಷ 5ರಿಂದ 7 ಸಾವಿರ ಕೋಟಿ ನಷ್ಟ ಆಗ್ತದೆ. ಇದಕ್ಕೆಲ್ಲ ಯಾರು ಹೊಣೆ? ನಾವು 4.5 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಆಮೇಲೆ ತೆರಿಗೆ ಕೊಡ್ತೀವಿ ನಾವು. ನಮ್ಗೆ ಎಷ್ಟು ಕೊಡೋದು? ಸುಮಾರು 60ರಿಂದ 70 ಸಾವಿರ ಕೋಟಿ ಅಷ್ಟೇ ವಾಪಸ್ ಬರೋದು ನಮಗೆ. ವರ್ಷಕ್ಕೆ ನಾವು 4.5 ಲಕ್ಷ ಕೋಟಿ ತೆರಿಗೆ ಕೊಡ್ತೀವಿ. ಅವ್ರು ಕೊಡೋದೆಷ್ಟು? 60ರಿಂದ 70 ಸಾವಿರ ಕೋಟಿ. ನಾವು ₹1 ತೆರಿಗೆ ಕೊಟ್ಟರೆ ವಾಪಸ್ ಕೊಡೋದು ನಮಗೆ 14 ಪೈಸೆ 15 ಪೈಸೆ. ಗೊತ್ತಾಯ್ತಾ? ಇದಕ್ಕೆಲ್ಲ BJPಯವ್ರು ಏನು ಹೇಳ್ತಾರೆ? ಅಪ್ಪರ್ ಭದ್ರಕ್ಕೆ 5,300 ಕೋಟಿ ಕೊಡ್ತೀವಿ ಅಂತಂದರು. ಕೊಟ್ರಾ? 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿತ್ತು 4,000 ಎಷ್ಟು 5,495 ಕೋಟಿ ಕೊಡಿ ಅಂತ. 5,495 ಕೋಟಿ ಕೊಡಿ ಅಂತ ಹೇಳಿತ್ತು. ಕೊಟ್ರಾ? ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ಕೊಡ್ತೀವಿ ಅಂದರು. ಕೊಟ್ರಾ? ಬೆಂಗಳೂರಿನಲ್ಲಿ ಕೆರೆ ಅಭಿವೃದ್ಧಿಗೆ 3,000 ಕೋಟಿ ಕೊಡ್ತೀವಿ ಅಂದರು. ಕೊಟ್ರಾ? ಏನೂ ಕೊಡಲಿಲ್ಲ, ಏನೂ ಮಾಡಲಿಲ್ಲ. ಅವ್ರು ಯಾಕೆ ಮೆಡಿಕಲ್ ಕಾಲೇಜ್ ಕಂಪ್ಲೀಟ್ ಮಾಡಲಿಲ್ಲ? ಎಷ್ಟು ವರ್ಷ ಇದ್ದರು? ಎಷ್ಟು ವರ್ಷ ಇದ್ರೇನೆ? 4 ವರ್ಷ. ಕುಮಾರಸ್ವಾಮಿ 1 ವರ್ಷ 2 ತಿಂಗಳು. ಯಾಕೆ ಮಾಡಲಿಲ್ಲ? 23ವರೆಗೆ ಅವರೇ ಇದ್ರಲ್ಲ, 4 ವರ್ಷ ಬೇಕಾಗಿತ್ತಾ? ದುಡ್ಡು ಕೊಡಲಿಲ್ಲ. ನಾವು ಬಂದು ಕಂಪ್ಲೀಟ್ ಮಾಡೋದು.